ಎಲ್ಲರಿಗೂ ನಮಸ್ತೆ. ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇದು ಜೇಡ್ ಸ್ಟೋನ್ ಮ್ಯಾಟ್ ಅಂತ ಹೇಳಿ, ಇದರಲ್ಲಿ FIR ರೇಸ್ ಅನ್ನೋದು ಸಿಗುತ್ತೆ, ಫಾರ್ ಇನ್ಫ್ರಾರೆಡ್ ರೇಸು. ಸೊ ಈ ಒಂದು ಮ್ಯಾಟಲ್ಲಿ ನಾವು ಹೆಂಗೆಲ್ಲ ತಗೋಬೋದು, ನಮ್ಮ ಪ್ರಾಬ್ಲಮ್ಗೆ ಹೆಂಗೆಲ್ಲ ಯೂಸ್ ಮಾಡ್ಕೋಬೋದು ಅಂತೇಳಿ ನಾನು ನಿಮಗೆ ಡೆಮೋನ್ಸ್ಟ್ರೇಷನ್ ಒಂದು ಮಾಡ್ತೀನಿ. ನಾನು ಹೇಳೋ ಥರ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ 100% ನಿಮಗೆ ಸಿಗುತ್ತೆ. ಸೊ ನಮಗೋಸ್ಕರ ಡೆಮೋ ತೋರ್ಸೋಕ್ಕೆ ಬ್ರದರ್ ಬರ್ತಾ ಇದ್ದಾರೆ. ಈ ಕಡೆ ಸ್ಟ್ರೈಟ್ ಆಗಿ ಮಾಡ್ತೀವಿ. ಸೊ ಫಸ್ಟ್ ಮಾಡ್ಕೊಳ್ಳುವಾಗ ಸ್ಟ್ರೈಟ್ ಆಗಿ ಮಾಡ್ಕೋಬೇಕು. ಇದು ಬಂದು ರೂಟ್ ಥೆರಪಿ ಅಂತ ಹೇಳಿ ಹೇಳ್ತಾರೆ. ರೂಟ್ ಥೆರಪಿ ಅಂತ ಹೇಳಿದ್ರೆ ನಮ್ಮ ಸ್ಪೈನ್ಗೆ ಬಂದು ರೇಸ್ ಅನ್ನೋದು ಪಾಸಿಂಗ್ ಆಗುತ್ತೆ. ಸೊ ಸ್ಪೈನ್ಗೆ ರೇಸ್ ಪಾಸಿಂಗ್ ಆಯಿತು ಅಂತ ಹೇಳಿದ್ರೆ ನಮ್ಮ ಸ್ಪೈನಿಂದ ನರ್ವ್ಸ್ ಇಂದ ಆರ್ಗನ್ಸ್ಗೆ, ಸೊ ಈ ಒಂದು ಪೋರ್ಷನ್ ಅಲ್ಲಿ ನೀವು ಮಾಡ್ಕೊಳ್ಳುವಾಗ ನಿಮ್ಮ ಸ್ಪೈನ್ ಪ್ರಾಬ್ಲಮ್ಸ್ ಅನ್ನೋದು ಕ್ಯೂರ್ ಅನ್ನೋದು ಆಗುತ್ತೆ. ಇದರಲ್ಲಿ ಒಂದು 10 ಮಿನಿಟ್ಸ್ ಈ ಥರ ನೀವು ಮಾಡ್ಕೋಬಹುದು. ಸೊ 10 ಮಿನಿಟ್ಸ್ ಆದಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಎರಡು ಕೈ ಇದೆಯಲ್ವಾ, ಇದನ್ನ ಸೊಂಟದ ಕೆಳಗಡೆ ಇಟ್ಕೋಬೇಕು. ಇದು ಏನಕ್ಕೆ ಅಂತ ಹೇಳಿದ್ರೆ, ಸೊ ನಮ್ಮ ಕೈಯಲ್ಲಿ 50 ಪ್ರೆಸರಿಂಗ್ ಪಾಯಿಂಟ್ ಇದೆ. ಸೊ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳಿ ಹೇಳ್ತಾರೆ. ಸೊ ನಾವು ಚೆನ್ನಾಗಿ ಕ್ಲಾಪ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅದು ಚೆನ್ನಾಗಾಗುತ್ತೆ. ಬಟ್ ನಾವು ಅದನ್ನೇ ಹೆಚ್ಚಾಗಿ ನಾವು ಮಾಡೋದಿಲ್ಲ, ಈ ಕೈಗೆ ಅನ್ನೋದು ಕೆಲಸ ಕೊಡೋದಿಲ್ಲ. ಅದು ಮಾತ್ರ ಅಲ್ಲ, ಕೆಲವರಿಗೆ ಈ ಒಂದು ಜಾಯಿಂಟ್ಸ್ ಎಲ್ಲ ತುಂಬ ಪೇಯ್ನ್ ಅನ್ನೋದು ಆಗುತ್ತೆ, ನೆಕ್ಸ್ಟ್ ನಮ್ನೆಸ್ ಆಗುತ್ತೆ, ಚುಚ್ಚಂಗಿರುತ್ತೆ. ಸೊ ಇಂಥ ಒಂದು ಪ್ರಾಬ್ಲಮ್ಗೆ ಕ್ಯೂರ್ ಆಗಬೇಕು ಅಂತ ಹೇಳಿದ್ರೆ ಮ್ಯಾಟಲ್ಲಿ ನೀವು ಕೈನ ಸೊಂಟದ ಕೆಳಗಡೆ ಹೇಗೆ ಇಟ್ಕೊಂಡು ನೀವು ಟ್ರೀಟ್ಮೆಂಟ್ ತಗೊಳ್ಳುವಾಗ ನಿಮ್ಗೆ ಏನಾಗುತ್ತೆ ಅಂತ ಒಂದು ಪ್ರಾಬ್ಲಮ್ ಅನ್ನೋದು ಸರಿ ಹೋಗುತ್ತೆ. ಸೊ ಈ ಒಂದು ಪೋರ್ಷನ್ ನೀವು 10 ಮಿನಿಟ್ಸ್ ನೀವು ತಗೋಬೇಕು. ಅದು ಆದಮೇಲೆ ನಿಮ್ಮ ಕಾಲಲ್ಲಿ ಇವಾಗ ಈ ಒಂದು ಕಾಫ್ ಮಸಲ್ಸ್ ಅಲ್ಲಿ ಅಂತ ಹೇಳಿದ್ರೆ ನಿಮಗೆ ಪೇಯ್ನ್ ಇರ್ಬೋದು, ವೆರಿಕೋಸ್ ಪ್ರಾಬ್ಲಮ್ಸ್ ಇರ್ಬೋದು, ಅವ್ರಿಗೆ ಯಾವ ಥರ ತಗೋಬೇಕು ಅಂತ ಹೇಳಿದ್ರೆ ಈ ಒಂದು 2 ಕಾಲು ಈ ಥರ ಶೇಕಿಂಗ್ ಅನ್ನೋದು ಮಾಡಬೇಕು. ಈ ಥರ ಶೇಕಿಂಗ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ವೆರಿಕೋಸ್ ಪ್ರಾಬ್ಲಮ್ಸ್ ಅನ್ನೋದು ಕ್ಯೂರ್ ಆಗುತ್ತೆ, ಕಾಫ್ ಮಸಲ್ಸ್ ಪೇಯ್ನ್ ಅನ್ನೋದು ಕಡಿಮೆ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇವಾಗ ನಿಮಗೆ ಶೋಲ್ಡರ್ ಪೇಯ್ನ್ ಇದೆ ಅಂತ ಹೇಳಿದ್ರೆ ನಿಮ್ಮ 2 ಕೈನ ಈ ಥರ ಇಟ್ಕೊಳ್ಳುವಾಗ ಏನಾಗುತ್ತೆ, ಈ ಒಂದು ಭಾಗ ಟಚ್ ಆಗುವಾಗ ಏನಾಗುತ್ತೆ, ನಿಮ್ಮ ಶೋಲ್ಡರ್ ಪೇಯ್ನ್ ಅನ್ನೋದು ಕಡಿಮೆ ಅನ್ನೋದು ಆಗುತ್ತೆ. ಅದೇ ಥರ ನಿಮ್ಮ ಕಾಲ್ ಫೋಲ್ಡಿಂಗ್ ಈ ಥರ ಮಾಡ್ಕೊಂಡು ನಿಮ್ಮ ಕಾಲ್ ಫೋಲ್ಡ್ ಮಾಡ್ಕೊಳ್ಳುವಾಗ ನಿಮ್ಮ ಶೋಲ್ಡರ್ಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಇವಾಗ ಕೆಲವರಿಗೆ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಆಗಿರುತ್ತೆ, ಬ್ಯಾಕ್ ಪೇನ್ ತುಂಬ ಹತ್ತಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸೊಂಟಕ್ಕೆ ಟಚ್ ಅನ್ನೋದಾಗುತ್ತೆ, ಸೊಂಟ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಆಗುತ್ತೆ, ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಸಹ ಕಡಿಮೆ ಆಗುತ್ತೆ. ಇನ್ನು ನಮಗೆ ತುಂಬ ನೋವು ಜಾಸ್ತಿ ಇದೆ ಅಂತ ಹೇಳಿದ್ರೆ ನಿಧಾನವಾಗಿ ಈ ಥರ ಶೇಕ್ ಮಾಡುವಾಗ ಇನ್ನು ನಿಮಗೆ ಫಾಸ್ಟಾಗಿ ರಿಲೀಫ್ ಅನ್ನೋದು ಆಗುತ್ತೆ. ಅದು ಮಾತ್ರ ಅಲ್ಲ, ನಿಮ್ಮ ಪಾದ ಬಂದು ಮ್ಯಾಟಲ್ಲಿ ಟಚ್ ಆಗಿದೆಯಲ್ವಾ, ಸೊ ನಿಮ್ಮ ಪಾದದಲ್ಲಿ 50 ಪ್ರೆಸರಿಂಗ್ ಪಾಯಿಂಟ್ ಇದೆ. ಸೊ ನಿಮ್ಮ ಪಾದದಲ್ಲಿ ಚುಚ್ಚಂಗಿರೋದು, ಪಾದ ನೋವಿರೋದು, ಕೆಲವರಿಗೆ ಒಡೆದೋಗಿರುತ್ತೆ, ಶುಗರ್ ಇರೋರಿಗೆ ಉರಿ ಆಗುತ್ತೆ, ಅಂಥ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಈ ಒಂದು ಪೋರ್ಷನಲ್ಲಿ ನೀವು ಏನು ಮಾಡಬೇಕು, ಒಂದು 10 ಮಿನಿಟ್ಸ್ ಈ ಥರ ಇಟ್ಕೊಂಡು ನೀವು ತಗೋಬೇಕು. ಅದಾದಮೇಲೆ ಒಂದು ಸೈಡಾಗಿ ಮಾಡ್ಕೋಬೇಕು. ಈ ಥರ ಒಂದು ಸೈಡಾಗಿ ಮಾಡಿಕೊಂಡು ಶೇಕಿಂಗ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೈಡ್ನ ಫ್ಯಾಟ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಈ ಒಂದು ಭಾಗ ಮ್ಯಾಟಲ್ಲಿ ಟಚ್ ಆಗಿರುತ್ತೆ, ಕೆಲವರಿಗೆ ಶೋಲ್ಡರ್ ಈ ಭಾಗದಲ್ಲಿ ಪೇಯ್ನ್ ಇರುತ್ತೆ, ಇಲ್ಲಿ ಫ್ಯಾಟ್ನೆಸ್ ಜಾಸ್ತಿ ಇರುತ್ತೆ, ಅಂಥ ಒಂದು ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಅದು ಮಾತ್ರ ಅಲ್ಲ, ನಿಮ್ಮ ಶುಗರ್ ಇದೆ ಅಂತ ಹೇಳಿದ್ರೆ ನಿಮ್ಮ ಕಾಲನ್ನ ಈ ಥರ ಇಟ್ಕೊಳ್ಳುವಾಗ, ಯಾಕಂದರೆ ಶುಗರ್ ಪ್ರೆಸರಿಂಗ್ ಪಾಯಿಂಟ್ ಈ ಕಡೆ ಸೈಡಲ್ಲಿ ಇದೆ. ಸೊ ಇದು ಮ್ಯಾಟಲ್ಲಿ ಟಚ್ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಶುಗರ್ ನಾರ್ಮಲ್ ಬರೋಕ್ಕೆ ಚಾನ್ಸಸ್ ಹೆಚ್ಚಾಗಿದೆ. ಸೊ ಈ ಕಡೆ ಒಂದು 10 ಮಿನಿಟ್ಸ್, ಈ ಕಡೆ ಒಂದು 10 ಮಿನಿಟ್ಸ್ ಅಂತ ನೀವು ಪೋರ್ಷನ್ ಚೇಂಜ್ ಮಾಡಿ ನೀವು ತಗೋಬೋದು. ಅದು ಆದಮೇಲೆ ಉಲ್ಟಾ. ಸೊ ನೀವು ಉಲ್ಟಾ ಮಲ್ಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಭಾಗ ಪೂರ್ತಿ ಮ್ಯಾಟಲ್ಲಿ ಟಚ್ ಆಗುವಾಗ ವೀಸಿಂಗ್ ಪ್ರಾಬ್ಲಮ್ ಇರಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಬ್ರೆಸ್ಟ್ ಕ್ಯಾನ್ಸರ್ ಇರಲಿ, ಥ್ರೋಟ್ ಪ್ರಾಬ್ಲಮ್ ಇರಲಿ, ಇವಾಗ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರಲಿ, ಕ್ಯೂರ್ ಅನ್ನೋದು ಆಗುತ್ತೆ. ಅದು ಮಾತ್ರ ಅಲ್ಲ, ಈ ಭಾಗ ನಿಮ್ಮ ಮ್ಯಾಟಲ್ಲಿ ಟಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ENT ಪ್ರಾಬ್ಲಮ್, ಕಿವಿ ಪ್ರಾಬ್ಲಮ್ ಆಗಲಿ, ಕಣ್ ಪ್ರಾಬ್ಲಮ್ ಆಗಲಿ, ಸೈನಸ್ ಪ್ರಾಬ್ಲಮ್ ಆಗಲಿ, ತಲೆನೋವಾಗಲಿ, ಇದು ಫುಲ್ ಆ್ಯಂಡ್ ಫುಲ್. ಅದಕ್ಕೆ ನೀವು ಈ ಥರ 2 ಮಿನಿಟ್ಸ್, ಈ ಥರ 2 ಮಿನಿಟ್ಸ್ ಅಂತ ನೀವು ಚೇಂಜ್ ಮಾಡ್ತಾ ಇರುವಾಗ ನಿಮ್ಗೆ ಏನಾಗುತ್ತೆ, ENT ಪ್ರಾಬ್ಲಮ್, ತಲೆನೋವು ಅನ್ನೋದು ಕಡಿಮೆ ಆಗುತ್ತೆ. ಸೊ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಶೇಕಿಂಗ್ ಅನ್ನೋದು ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯಾಟ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಚಿಕ್ಕದಲ್ಲಿ ದೊಡ್ಡದಲ್ಲಿ ನಮಗೆ ಏನಾಗುತ್ತೆ, ಕೊಬ್ಬಿನ ಮುಟ್ಟೆಗೆ ಹೋಗುತ್ತೆ, ಸ್ವೆಟಿಂಗ್ ಮುಖಾಂತರ ಯೂರಿನ್ ಮುಖಾಂತರ ಹೊರಗಡೆ ಬರುತ್ತೆ. ಅದು ಮಾತ್ರ ಅಲ್ಲ, ಸೊ ಲೇಡೀಸ್ ಪರ್ಸನಲ್ ಪ್ರಾಬ್ಲಮ್, ಯೂಟ್ರಸ್ ಪ್ರಾಬ್ಲಮ್ಸ್ ಇರೋದು ಕ್ಯೂರ್ ಅನ್ನೋದು ಆಗುತ್ತೆ. ಇವಾಗ ನಿಮಗೆ ನೀ ಪೇನ್ ಇದೆ ಅಂತ ಹೇಳಿದ್ರೆ ಕಾಲನ್ನ ಈ ಥರ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಈ ಥರ ಮಾಡಬೇಕು. ಈ ಥರ ಮಾಡುವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಂಡಿ ನೋವು ಅನ್ನೋದು ಕಡಿಮೆ ಆಗುತ್ತೆ. ಈ ಒಂದು ಪೋರ್ಷನಲ್ಲಿ ನೀವು 20 ಇಲ್ಲಾಂದರೆ 25 ಮಿನಿಟ್ಸ್ ಇದನ್ನು ನೀವು ಮಾಡಿದ್ರೆ ಎಲ್ಲ ಥರದ ಪ್ರಾಬ್ಲಮ್ಸ್ ಅನ್ನೋದು ಕ್ಯೂರ್ ಅನ್ನೋದು ಆಗುತ್ತೆ.
ತರ ಕುತ್ಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಭಾಗ ಬಂದು ಟಚ್ ಆಗಿರುತ್ತಲ್ವಾ, ಕೆಲವರಿಗೆ ಈ ಭಾಗದಲ್ಲಿ ತುಂಬಾ ನೋವು ಅನ್ನೋದು ಜಾಸ್ತಿ ಇರುತ್ತೆ, ಉತ್ಕೊಂಡಿರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಕಡಿಮೆ ಆಗುತ್ತೆ. ಅದು ಮಾತ್ರ ಅಲ್ಲ, ಈ ಭಾಗ ಇನ್ನ ಟಚ್ ಆಗಿರೋದು ಇಲ್ಲಿ ಕೆಲವರಿಗೆ ವೆರಿಕೋಸ್ ವೈನ್ ಪ್ರಾಬ್ಲಮ್ಸ್ ಇರುತ್ತೆ ಫ್ರಂಟ್ ಅಲ್ಲಿ, ಅದನ್ನು ಸಹ ಸರಿ ಇರೋದು ಹೋಗುತ್ತೆ. ಈ ಒಂದು ಪೋರ್ಷನ್ ಅಲ್ಲಿ ಒಂದು 5 ಮಿನಿಟ್ಸ್ ನಿಮ್ಗೆ ಕುತ್ಕೊಳ್ಳೋಕೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಕುತ್ಕೋಬಹುದು. ಅದಾದ್ಮೇಲೆ ಒಂದ್ ಸೈಡ್ ಈ ತರ ಕುತ್ಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಭಾಗ ಟಚ್ ಆಗುವಾಗ ಏನಾಗುತ್ತೆ, ಈ ಭಾಗದಲ್ಲಿ ಇರುವಂತ ಫ್ಯಾಟ್ನೆಸ್ ಅನ್ನೋದು ಕಡಿಮೆ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಇದು ಟಚ್ ಆಗುವಾಗ ಈ ಒಂದು ಭಾಗದಲ್ಲಿ ಮಣ್ಣಿನ ಅನ್ನೋದು ಕಡಿಮೆ ಆಗುತ್ತೆ. ಈ ತರ ಈ ಕಡೆ ಒಂದು 5 ಮಿನಿಟ್ಸ್, ಆ ಕಡೆ ಒಂದು 5 ಮಿನಿಟ್ಸ್. ಅದಾದ್ಮೇಲೆ ಕುತ್ಕೊಳ್ಳೋದು. ಈ ತರ ಕುತ್ಕೊಳ್ಳುವಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೋಷನ್ ಪ್ರಾಬ್ಲಮ್, ಯೂರಿನರಿ ಪ್ರಾಬ್ಲಮ್, ಪೈಲ್ಸ್ ಪ್ರಾಬ್ಲಮ್ ಅನ್ನೋದು ಕ್ಯೂರ್ ಆಗುತ್ತೆ. ಅದು ಮಾತ್ರ ಅಲ್ಲ, ನಮ್ಮ ಸ್ಪೈನ್ಗೆ ಬಂದು ಡೈರೆಕ್ಟ್ ಆಗಿ ರೇಸ್ ಅನ್ನೋದು ಪಾಸಿಂಗ್ ಆಗುತ್ತೆ. ಸೊ ಈ ತರ ಒಂದು 5 ಮಿನಿಟ್ಸ್ ಕುತ್ಕೊಂಡು ನೀವು ಬ್ರೀತಿಂಗ್ ಎಕ್ಸರ್ಸೈಸ್ ಸಹ ಮಾಡಬಹುದು. ಇವಾಗ 7 ಚಕ್ರಸ್ ಅಂತ ಇರುತ್ತೆ ಅಂತ ಹೇಳ್ತೀರಲ್ವಾ, ಸೊ ಈ ತರ ಕುತ್ಕೊಂಡು ನೀವು ಬ್ರೀತ್ ಮಾಡುವಾಗ 7 ಚಕ್ರಸ್ ಅಟ್ ಎ ಟೈಮ್ ಅಲ್ಲಿ ಆಕ್ಟಿವೇಟ್ ಅನ್ನೋದು ಆಗುತ್ತೆ, ನಿಮ್ಮ ಮೈಂಡ್ ವೈಸ್ ಕಂಟ್ರೋಲ್ ಅನ್ನೋದು ಆಗುತ್ತೆ. ಈ ತರ ನೀವು ಥೆರಪಿ ತಗೊಂಡ್ರೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ಇನ್ನ ತುಂಬಾ ಕಾಲು ನೋವು ಜಾಸ್ತಿ ಇದೆ ಅಂತ ಹೇಳಿದ್ರೆ ಕಾಲನ್ನ ಈ ಕಡೆ ಸ್ಟ್ರೈಟ್ ಹಿಂಗೆ ಕೂತ್ಕೊಂಡು ನೀವು ಈ ತರ ಕಾಲನ್ನ ಶೇಕ್ ಮಾಡ್ತಾ ಇರುವಾಗ ಇಲ್ಲಿರುವಂತ ಕಾಫ್ ಇಲ್ಲಿರುವಂತ ಕೊಲೆಸ್ಟ್ರಾಲ್ ಫ್ಯಾಟ್ನೆಸ್ ಕಡಿಮೆ ಆಗುತ್ತೆ. ಸೊ ಇನ್ನ ಇಲ್ಲಿಗೇನ ಜಾಸ್ತಿ ನೋವು ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ತರ ಮಾಡುವಾಗ ಇನ್ನ ಬೆಸ್ಟ್ ರಿಸಲ್ಟ್. ಈ ತರ ಒಂದು 5 ಮಿನಿಟ್ಸ್ ನಿಮ್ಮ ಕೈನೂ ಸಹ ಈ ತರ ಇಟ್ಕೊಳ್ಳುವಾಗ ಏನಾಗುತ್ತೆ, ನಿಮ್ಮ ಕೈಗೆ ಚೆನ್ನಾಗಿ ಪ್ರೆಸರಿಂಗ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಸೊ ಈ ತರ ನೀವು ಯೂಸ್ ಮಾಡಿದ್ರೆ ನಿಮ್ಮಲ್ಲಿ ಇರುತ್ತೆ ನೋವು 100% ಕ್ಯೂರ್ ಅನ್ನೋದು ಆಗುತ್ತೆ. ಈ ತರ ನೀವು ರೆಗ್ಯುಲರ್ ಆಗಿ ಮಾಡಿದ್ರೆ ಬೆಸ್ಟ್ ರಿಸಲ್ಟ್. ಒಂದ್ ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ, ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳುವಾಗ ಇನ್ನ ಬೆಸ್ಟ್ ರಿಸಲ್ಟ್. ಖಾಲಿ ಹೊಟ್ಟೆ ಅಂತ ಹೇಳಿದ್ರೆ ಟಿಫನ್ ಮಾಡಿದಾಗ ನೀರು ಕುಡಿದ್ಬಿಟ್ಟು, ಇಲ್ಲಾಂದ್ರೆ ಲಿಕ್ವಿಡ್ ಐಟಮ್ ಜ್ಯೂಸ್ ಈ ತರ ನೀವು ತಗೊಂಡಾಗ ಇನ್ನ ಫಾಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ.